ಆತ್ಮಸಾಕ್ಷಿ ಪ್ರಕಾರ ಮತದಾನ ಮಾಡಿದ್ದೀನಿ ಅಂತ ಜಿಟಿ ದೇವೇಗೌಡ ಅವರು ಹೇಳಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಸಂಪರ್ಕ ಮಾಡಿದ್ರು ಕೈಗೆ ಸಿಗದಂತಹ ಜಿಟಿಡಿ ಆತ್ಮಸಾಕ್ಷಿಗೆ ಮತವನ್ನ ಕಾಂಗ್ರೆಸ್ಗೆ ವರದಾನ ಆಗುತ್ತಾ ಜಿಟಿ ದೇವೇಗೌಡರ ಅವರ ಮತ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಏನಿವತ್ತು ವೋಟ್ ಮಾಡಿ ಒಬ್ಬರೇ ಹೋಗಿ ವೋಟನ್ನ ಕೂಡ ಮಾಡಿ ಬಂದ್ರು, ವೋಟನ್ನ ಮಾಡಿ ಬಂದಂತ ಸಂದರ್ಭದಲ್ಲಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತದಾನವನ್ನ ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಜಿಟಿ ದೇವೇಗೌಡ ಅವರು ಹೇಳಿದ್ರು. ಹೀಗಾಗಿ ಏನು ಜಿಟಿ ದೇವೇಗೌಡರು ಯಾರ ಕೈಗೂ ಕೂಡ ಇವತ್ತು ಸಿಕ್ಕಿಲ್ಲ. ಹೀಗಾಗಿ ಆತ್ಮಸಾಕ್ಷಿಯ ಮತ ಕಾಂಗ್ರೆಸ್ಗೆ ಏನಾದ್ರೂ ವರದಾನ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಜಿಟಿ ದೇವೇಗೌಡರ ಈ ಒಂದು ಹೇಳಿಕೆ ಏನಿದೆ ಅದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಿದೆ, ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸಿದೆ. ಇನ್ ಕೇಸ್ ಜಿಟಿ ದೇವೇಗೌಡರ ಮತ ಯಾವ ಕಡೆ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಬೆಳಿಗ್ಗೆ ವಿಧಾನಸೌಧಕ್ಕೆ ಬಂದಂತಹ ಜಿಟಿ ದೇವೇಗೌಡರು ಯಾರ ಕೈಗೂ ಸಿಕ್ಕಿಲ್ಲ, ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಯಾರ ಜೊತೆನೂ ಮಾತನಾಡದೆ ಒಬ್ಬರೇ ಹೋಗಿ ಮತದಾನವನ್ನ ಮಾಡಿದ್ದಾರೆ. ಮಾಡಿ ಬಂದಂತ ಸಂದರ್ಭದಲ್ಲಿ ಮಾತನಾಡಿದಂತ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತದಾನವನ್ನ ಮಾಡಿದ್ದೀನಿ ಅಂತ. ಹೀಗಾಗಿ ಯಾರ ಕೈಗೂ ಸಿಗದೆ ಹೋದಂತಹ ಜಿಟಿ ದೇವೇಗೌಡರು ಆತ್ಮಸಾಕ್ಷಿ ಮತ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಏನಾದ್ರೂ ಅವರ ಮತ ವರದಾನ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಎಲ್ಲ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಜೆಡಿಎಸ್ಗೆ ಜಿಟಿ ದೇವೇಗೌಡ ಅವರು ಶಾಕ್ ಕೊಟ್ರ ಅನ್ನುವಂಥದ್ದನ್ನ ನಾವು ಗಮನಿಸಲೇಬೇಕು ಇಲ್ಲಿ. ಯಾಕಂದ್ರೆ ಆತ್ಮಸಾಕ್ಷಿ ಮತದಾನ ಅಂತ ಜಿಟಿ ದೇವೇಗೌಡರು ಏನಿವತ್ತು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಡ್ಡ ಮತದಾನದ ಪ್ರಶ್ನೆಯ ಮೌನಕ್ಕೆ ಶರಣಾಗಿದ್ದಾರಾ ಜಿಟಿಡಿ? ಹಾಗಿದ್ರೆ ಎಚ್ಡಿಕೆ ವಿರುದ್ಧ ಅಸಮಾಧಾನವನ್ನ ಏನಾದ್ರೂ ಹೊರಹಾಕಿದ್ರ ಜಿಟಿಡಿ ಅನ್ನುವಂತ ಪ್ರಶ್ನೆ ಕೂಡ ಎಲ್ಲ ವಲಯದಿಂದ ಕೇಳಿ ಬರ್ತಾ ಇದೆ. ಇನ್ನು ವಿಪ್ ಉಲ್ಲಂಘಿಸಿದ್ರೆ ಜಿಟಿಡಿ ಪಕ್ಷದಿಂದ ಉಚ್ಚಾಟನೆ ಫಿಕ್ಸ್ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಜಿಟಿ ದೇವೇಗೌಡರ ಅವರ ಹೇಳಿಕೆಯೇ ಆ ರೀತಿಯಾದಂತ ಒಂದು ಅನುಮಾನವನ್ನ ಹುಟ್ಟು ಹಾಕಿದೆ. ಹೀಗಾಗಿ ಅಡ್ಡ ಮತದಾನ ಏನಾದ್ರೂ ಆಗ ಹೋಯ್ತಾ, ಜೆಡಿಎಸ್ಗೆ ಜಿಟಿಡಿಯಿಂದ ಏನಾದ್ರೂ ತೊಂದರೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಹೀಗಾಗಿ ಎಚ್ಡಿಕೆ ವಿರುದ್ಧ ಏನು ಜಿಟಿ ದೇವೇಗೌಡರು ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಂಡ್ರ ಅನ್ನುವಂಥದ್ದನ್ನ ಇದೀಗ ನಾವು ಗಮನಿಸಲೇಬೇಕಾಗಿದೆ. ಯಾಕಂದ್ರೆ ಇವತ್ತು ವಿಧಾನಸೌಧಕ್ಕೆ ಬಂದಂತಹ ಜಿಟಿ ದೇವೇಗೌಡರು ಏನಿದ್ದಾರೆ ಮತದಾನವನ್ನ ಮಾಡ್ತಾರೆ. ಮತದಾನವನ್ನ ಮಾಡಿ ಬಂದಂತ ಸಂದರ್ಭದಲ್ಲಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತದಾನವನ್ನ ಮಾಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಈ ಒಂದು ಹೇಳಿಕೆ ಇದೀಗ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂತದ್ದು. ಇನ್ ಕೇಸ್ ಏನಾದ್ರೂ ಜಿಟಿ ದೇವೇಗೌಡರು ಜೆಡಿಎಸ್ ಬದಲಾಗಿ ಕಾಂಗ್ರೆಸ್ಗೆ ಅವರ ಮತ ವರದಾನ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೀಗ ಸಾಕಷ್ಟು ಉದ್ಭವ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಆದ್ರೆ ಅವರ ಹೇಳಿಕೆ ಇದೀಗ ಸಾಕಷ್ಟು ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ.